ಸೊ ಗೈಸ್ ಎಲ್ಲರಿಗದ್ರಿ ಆರಾಮದ್ರಿ ಅನ್ಕೋತೀನಿ. ಗೈಸ್ ನೋಡ್ತಿರ್ಬೋದು ಇವತ್ತ ಖತರ್ನಾಕ್ ಮ್ಯಾಚ್ ಮುಂಬೈ ವರ್ಸಸ್ RCB. ಗೈಸ್ ಇವ್ರದ್ದು ಮುಖಾಮುಖಿ ಮ್ಯಾಚ್. ಇವ್ರದಂತೂ ಮ್ಯಾಚ್ ನೋಡಕ್ ಬಹಳ ಮಂದಿ ವೇಟ್ ಮಾಡ್ತಿರ್ತಾರ. IPL ಮ್ಯಾಚ್ ನಂಬರ್ 20. ಗೈಸ್ ಖತರ್ನಾಕ್ ಐತಿ ಇವತ್ತು ಮ್ಯಾಚ್. ಅಂತೂ ನನಗೂ ಭಾಳ ವೇಟ್ ಮಾಡತ್ತಿದೆ ಈ ಮ್ಯಾಚ್ ಸಂಬಂಧ. ಗೈಸ್ ಇವಾಗ ಬಂದ್ಬಿಟ್ಟು ನಾವು ಇವತ್ತು ಈ ಮ್ಯಾಚ್ ನಾಗ ಏನೇನ್ ನೋಡೋಣಪ್ಪ ಅಂತಂದ್ರೆ ಪಿಚ್ ರಿಪೋರ್ಟ್ ನೋಡೋಣ, ಹೆಡ್ ಟು ಹೆಡ್ ನೋಡೋಣ, ಕೀ ಮ್ಯಾಚ್ ಅಪ್ಸ್ ನೋಡೋಣ, ಫ್ಯಾಂಟಸಿ ಟಿಪ್ಸ್ ನೋಡೋಣ, ಪಿಚ್ ರಿಪೋರ್ಟ್ ನೋಡೋಣ, ಎಲ್ಲಿ ಪ್ಲೇಯರ್ನ ಯಾವ ಪ್ಲೇಯರ್ನ ತಗೋಬೇಕು, ಫ್ಯಾಂಟಸಿ ಟೀಮ್ನಾಗ ಯಾವ ಪ್ಲೇಯರ್ನ ತಗೋಬಾರ್ದು, ಸ್ಮಾಲ್ ಲೀಗ್ನಾಗ ಯಾರು ತಗೋಬೇಕು, ಗ್ರ್ಯಾಂಡ್ ಲೀಗ್ನಾಗ ಯಾರು ತಗೋಬೇಕು, ಎಲ್ಲಾನು ಹೇಳ್ತೀನಿ ಗೈಸ್ ನಿಮ್ಗೆ ಇವತ್ತು ಈ ವಿಡಿಯೋನ. ಮತ್ತೆ ಲಾಸ್ಟಿಗೆ ಬಂದ್ಬಿಟ್ಟು ನನ್ನ ಪ್ರಿಡಿಕ್ಷನ್ಸ್ ನೀ ಎಲ್ಲಾನು A to Z ಹೇಳ್ತೀನಿ ಗೈಸ್. ಲಾಸ್ಟ್ ವರ್ಗು ವಿಡಿಯೋ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡ್ಕೊಬೇಡ್ರಿ. ಸ್ಕಿಪ್ ಮಾಡಿದ್ರಿ ಅನ್ಕೋರಿ ನಾಲೆಜ್ ಓದಂಗ ನಿಮ್ದ. ಮತ್ತೆ ಇವತ್ತು ನಮ್ಮ RCB ದವ್ರಿಗೆ ಬಹಳ ದೊಡ್ಡ ಪ್ರಾಬ್ಲಮ್ ಐತಿ. ಒಂದು ಒಳ್ಳೆ ಮುಂಬೈ ಇಂಡಿಯನ್ಸ್ ಅವ್ರು ಒಳ್ಳೆ ಒಂದು ಚೇಂಜ್ ಮಾಡ್ಬಿಟ್ರೆ ಅದ್ರ ಸಂಬಂಧ ನಮ್ಮ RCB ಟೀಮಿಗೆ ಬಹಳ ಕಚಾಕಿಚಿ ಐತಿ, ಇವತ್ತು ಬಹಳ ಪ್ರೆಷರ್ ಆಗತೈತಿ. ಸೊ ಏನದ ಏನಿಲ್ಲ ಅದನ್ನ ಎಲ್ಲ ಹೇಳ್ತೀನಿ ನಿಮ್ಗೆ. ಲಾಸ್ಟ್ ಮಟ್ಟ ವಿಡಿಯೋ ನೋಡ್ರಿ. ಸೊ ಗೈಸ್ ಬರ್ರಿ ಸ್ಟಾರ್ಟ್ ಮಾಡೋಣ ಇವತ್ತು. ಸೊ ಗೈಸ್ ಫಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಟೀಮ್ ನ್ಯೂಸ್ನಾಗ ಅಂದ್ರೆ ಏನಪ್ಪಾ ಅಂತಂದ್ರೆ ಬುಮ್ರಾ ವಾಪಸ್ ಆಗ್ಯಾನ ಗೈಸ್. ಮತ್ತೆ ಬುಮ್ರಾ ಆಡಾಕತ್ತಾನ ಇವತ್ತು ಮುಂಬೈ ಟೀಮ್ಗೆ. ಸೊ RCB ದವ್ರಿಗೆ ಬಹಳ ಪ್ರೆಷರ್ ಆಗೈತಿ, ಬಹಳ ಸ್ಟ್ರೆಸ್ ಆಗೈತಿ. ಸೊ ನೋಡ್ತಿರ್ಬೋದು ಇವತ್ತು ಬಹಳ ಡೇಂಜರ್ ಐತಿ. ಕನ್ಫರ್ಮ್ ಮಾಡ್ಯಾರ ರೋಹಿತ್ ಶರ್ಮಾನು ಫಿಟ್ ಆಗಿನ ಗೈಸ್. ರೋಹಿತ್ ಶರ್ಮಾನು ಆಡ್ತಾರೆ ಇವತ್ತು ಮ್ಯಾಚ್. ಸೊ ಆಯ್ತ ತಕ್ಷಣ ಬುಮ್ರಾ ಬೋಲ್ಡ್ ಸಮ್ ಯಾರ್ಕರ್ ಇನ್ ನೆಟ್ ಅಂಡ್ ಲುಕ್ಡ್ ಗುಡ್ ಗೈಸ್. ಬುಮ್ರಾ ಯಾರ್ಕರ್ಸ್ ಪರ್ಫಾರ್ಮ್ ಹಾಕತ್ತಾರ ನೆಟ್ನಾಗೂ ಎಲ್ಲ ಫೀಲ್ಡಿಂಗ್ ಎಲ್ಲ ಬೌಲಿಂಗ್ ಗಿಲಿಂಗ್ ಎಲ್ಲ ಮಾಡತ್ತಾನ. ಸೊ ಗೈಸ್ ಬುಮ್ರಾ ಫಿಟ್ ಅದಾನ, ಬರೋ ಚಾನ್ಸಸ್ ಭಾಳ ಅದಾವ 99%. RCB ಇಸ್ ಕಮಿಂಗ್ ಆಫ್ಟರ್ ಅ ಲೂಸ್ ಬಟ್ ನೋ ಮೇಜರ್ ಚೇಂಜಸ್ ಎಕ್ಸ್ಪೆಕ್ಟೆಡ್ ಗೈಸ್. ಅದರ್ ಟೀಮ್ ಇಟ್ಕೊಂಡು ಆಡ್ತಾರೆ RCB. ಬೇರೆ ಏನ್ ಟೀಮ್ ಚೇಂಜಸ್ ಮಾಡಂಗಿಲ್ಲ ಅನಿಸ್ತೈತಿ. ಸೊ ಅದರ್ ಟೀಮ್ನಾಗ ಆಡ್ತಾರೆ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಾವು ನೋಡೋಣ ಪ್ರಾಬಬಲ್ 12 ಆಫ್ ಮುಂಬೈ. ಫಸ್ಟ್ ಬಂದ್ಬಿಟ್ಟು ರೋಹಿತ್ ಶರ್ಮಾ, ಆರ್ ರಿಕಲ್ಟನ್ ವಿಕೆಟ್ ಕೀಪರ್, ಇವರಿಬ್ರು ಓಪನಿಂಗ್ ಮಾಡ್ತಾರೆ ಗೈಸ್. ಅದಾಗಿದ ತಕ್ಷಣ ವಿಲ್ ಜಾಕ್ಸ್, ಟಿ ವರ್ಮಾ, ಸ್ಕೈ, ಹಾರ್ದಿಕ್ ಪಾಂಡ್ಯ, ಡಿಆರ್, ಎಂ ಸಾನೆಟರ್, ಡಿ ಚಹಾರ್, ಟ್ರೆಂಟ್ ಬೋಲ್ಟ್, ಜಸ್ಪ್ರೀತ್ ಬುಮ್ರಾ, ಎ ಕುಮಾರ್, ವಿ ಪುತ್ತೂರ್ ಗೈಸ್. ಇವ್ರು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ಮುಂಬೈ ಗೈಸ್. ಇವ್ರು ಬಂದ್ಬಿಟ್ಟು ಚಲೋ ಟೀಮ್ ಐತಿ. ಸೊ ಬುಮ್ರಾನು ಆಡ್ ಆಗ್ಯಾರ ಇವತ್ತು. ಸೊ ಬಹಳ ಪ್ರೆಷರ್ ನಮ್ಮ RCB ದವ್ರಿಗೆ ಇವತ್ತು. ಸೊ ಇದಾಗಿದ ತಕ್ಷಣ ಬೆಂಗಳೂರು ಗೈಸ್. ಬೆಂಗಳೂರು ನಮ್ಮ ಪ್ರಾಬಬಲ್ 12 ಆಫ್ ಬೆಂಗಳೂರು. ವಿರಾಟ್ ಕೊಹ್ಲಿ, ಪಿ ಸಾಲ್ಟ್, ದೇವದತ್ ಪಡಿಕಲ್, ರಜತ್ ಪಟಿದಾರ್, ಲಿವಿಂಗ್ ಸ್ಟೋನ್, ಜೆ ಶರ್ಮಾ, ಟಿ ಡೇವಿಡ್, ಕುರ್ನಾಲ್ ಪಾಂಡ್ಯ, ಬಿ ಕುಮಾರ್, ಜೆ ಎಜಲುಡ್, ಯಶ್ ದಯಾಲ್, ರಶಿಕ್ ಸಾಲಂದಾರ್, ಯಶ್ ಶರ್ಮಾ ಗೈಸ್. ಇವ್ರು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ಬೆಂಗಳೂರು ಗೈಸ್. ಇವ್ರದ್ದು ಟೀಮ್ ಚೆನ್ನಾಗೈತಿ, ಹಂಗೇನೆಲ್ಲ ಹೆಸರು ಇಡುವಂತ ಟೀಮ್ ಇಲ್ಲ, ಚಲೋ ಟೀಮ್ ಐತಿ ಗೈಸ್ ಇವ್ರದ್ದು ಬಂದ್ಬಿಟ್ಟು. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ಗೈಸ್ ಏನಪ್ಪಾ ಅಂತಂದ್ರೆ ನಮ್ ದೇವದತ್ ಪಟಿಕಲ್ ಎದಕ್ಕೆ ಆಡ್ಸೋದ್ರ ಒಂದು ಅರ್ಥ ಆಗತ್ತಿಲ್ಲ ನನಗಂತೂ. ಲಾಸ್ಟ್ ಎಷ್ಟು ಮ್ಯಾಚಸ್ ಆಡ್ರಿ ಎಲ್ಲ ನಿಂತು ಫ್ಲಾಪ್ ಪರ್ಫಾರ್ಮೆನ್ಸ್ ಕೊಡ್ಕೊಂಡ್ ಬಂದಾರೆ. ಏನಪ್ಪ ಏನ್ ಮಾಡ್ತಾರೋ ಇವತ್ತಿನ ಮ್ಯಾಚ್ನಾಗ ನೋಡ್ಬೇಕು. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಾವು ನೋಡೋಣ ಏನಪ್ಪಾ ಅಂತಂದ್ರೆ ನಮ್ದು ಪಿಚ್ ರಿಪೋರ್ಟ್ ನೋಡೋಣ ಗೈಸ್. ಪಿಚ್ ಬಂದ್ಬಿಟ್ಟು ನಮ್ಮ ವಾಕಂಡೆ ಸ್ಟೇಡಿಯಂ ಮುಂಬೈ. ಸರ್ ಮುಂಬೈನಾಗ ವಾಕಂಡೆ ಸ್ಟೇಡಿಯಂನಾಗ ಮ್ಯಾಚ್ ನಡೆಯತೈತಿ. ಓಮ್ ಗ್ರೌಂಡ್ ಐತಿ ಗೈಸ್ ಮ್ಯಾಚ್. ನಮ್ಮ ಮುಂಬೈದವ್ರು ಓಮ್ ಗ್ರೌಂಡ್ನಾಗ ಮ್ಯಾಚ್ ನಡೆಯತೈತಿ. ಇಲ್ಲಿ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 175 ಐತಿ ಗೈಸ್. ಬ್ಯಾಟಿಂಗ್ ಟೈಪ್ ಬ್ಯಾಟರ್ಸ್ ಈಗ ಬಹಳ ಚಲೋ ಗ್ರೌಂಡ್ ಗೈಸ್ ಇದೆ. ಬ್ಯಾಟರ್ಸ್ ಅಂತೂ ಬಹಳ ಚಲೋ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಐತಿ. ಚಾನ್ಸಸ್ ಅಲ್ಲ ಬಹಳ ಚಲೋ ಪರ್ಫಾರ್ಮ್ ಮಾಡ್ತಾರೆ ಇಲ್ಲಿ. ಬಾಲಿಂಗ್ ಟೈಪ್ ಅಂದ್ರೆ ಪೇಸರ್ ಫ್ರೆಂಡ್ಲಿ ಗೈಸ್. ಫಾಸ್ಟ್ ಬೌಲರಿಗೆ ಬಹಳ ಸಪೋರ್ಟ್ ಮಾಡ್ತೈತಿ ಈ ಗ್ರೌಂಡ್. ಸೊ ಲಾಸ್ಟ್ 9 ಮ್ಯಾಚಸ್ನಾಗ ಸ್ಪೇಸರ್ಸ್ ಫಾಸ್ಟ್ ಬೌಲರ್ಸ್ 88 ವಿಕೆಟ್ ತಗೊಂಡಾರ, ಸ್ಪಿನ್ನರ್ಸ್ 30 ವಿಕೆಟ್ ತಗೊಂಡಾರ ಗೈಸ್. ನೋಡ್ತಿರ್ಬೋದು ಅರೌಂಡ್ 90 ವಿಕೆಟ್ಸ್ ತಗೊಂಡಾರ ನಮ್ಮ ಸ್ಪಿನ್ನರ್ಸ್, ನಮ್ಮ ಫಾಸ್ಟ್ ಬೌಲರ್ಸ್ ಗೈಸ್. ನೋಡ್ತಿರ್ಬೋದು ಫಾಸ್ಟ್ ಬೌಲರ್ಗೆ ಎಷ್ಟು ಸಪೋರ್ಟ್ ಮಾಡ್ತೈತಿ ಈ ಗ್ರೌಂಡ್. ಮತ್ತು ಅದ್ರಾಗ ಜಸ್ಪ್ರೀತ್ ಬುಮ್ರಾ ಬೇರೆ ಎಂಟ್ರಿ ಆಗ್ಯಾರ. ಸೊ ಗೈಸ್ ಸ್ವಲ್ಪ ಯೋಚನೆ ಮಾಡ್ಕೊಂತೀರಿ. ಸೊ ಸ್ಲೈಟ್ಲಿ ಚೇಸಿಂಗ್ ಬ್ಯಾಸ್ ಗ್ರೌಂಡ್. ಚೇಸ್ ಮಾಡೋರು ಈ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಭಾಳ ಐತೆ ಗೈಸ್. ಬ್ಯಾಟಿಂಗ್ ಫಸ್ಟ್ ಮಾಡಿದವ್ರು 58 ಸಲ ಗೆದ್ದಾರೆ. ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರು 70 ಸಲ ಗೆದ್ದಾರೆ ಗೈಸ್. ನೋಡ್ತಿರ್ಬೋದು ಭಾಳ ಏನ್ ಚೇಂಜಸ್ ಇಲ್ಲ. 10 ಮ್ಯಾಚಸ್ 12 ಮ್ಯಾಚಸ್ ಅಷ್ಟು ಡಿಫ್ರೆಂಟ್ ಐತಿ. ಆದ್ರೆ ಚೇಸ್ ಮಾಡೋದ್ರ ಭಾಳ ಸಲ ಗೆದ್ದಾರೆ ಗೈಸ್ ಮ್ಯಾಚ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಗೈಸ್ ಏನಪ್ಪಾ ಅಂತಂದ್ರೆ ನಮ್ಮ ಪಿಚ್ ರಿಪೋರ್ಟ್ನಾಗ ನಮ್ದು ಪಿಚ್ನಾಗೆ ಈ ಸಲ ಎಕ್ಸ್ಪೆಕ್ಟೆಡ್ ಸ್ಕೋರ್ ಅನ್ನೋನ್ಸಬಿಟ್ಟು 200 ಹಾಕಿದ್ ಗೈಸ್. 200 ಆಗ್ಬೋದು ಸ್ಕೋರ್, ಎಕ್ಸ್ಪೆಕ್ಟೆಡ್ ಸ್ಕೋರ್. ಯೂಶಲಿ ಬೆಟರ್ ಎಕ್ಸ್ಪೆಕ್ಟ್ ಹೈ ಸ್ಕೋರಿಂಗ್ ಗೇಮ್. ಸೊ ಗೈಸ್ ಹೈ ಸ್ಕೋರಿಂಗ್ ಗೇಮ್ ಆಗ್ಬೋದು, ಯಾಕಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಐತಿ ಪಿಚ್ ಗ್ರೌಂಡ್. ಸೊ ಗೈಸ್ ನನಗನ್ಸ್ಬಿಟ್ಟು ಈಗ 200+ ಹಾಕಿ ಸ್ಕೋರ್. ಪೇಸರ್ಸ್ ಗೆಟ್ ಮೂಮೆಂಟ್, ಬೌನ್ಸಿಂಗ್ ಆಲ್ಸೋ ಇಸ್ ಗುಡ್ ಗೈಸ್. ಬೌನ್ಸ್ ಹಾಕೋ ಚಾನ್ಸಸ್ ಭಾಳ ಅದಾವ. ವೈಲ್ ಸ್ಪಿನ್ನರ್ಸ್ ಬಾಲ್ ಅಷ್ಟು ಚೆನ್ನಾಗಿ ಸ್ಪಿನ್ ಆಗೋದಿಲ್ಲ. ಸೊ ಓಕೆ ಗೈಸ್ ಸ್ಪಿನ್ನರ್ಸಿಗೆ ನೋಡಿರ್ಬೋದಲ್ಲ ಬೌಲರ್ಸ್ ಫ್ರೆಂಡ್ಲಿ ಐತಿ ಗ್ರೌಂಡ್. ಸೊ ಯಾರು ಟಾಸ್ ಗೆಲ್ತಾರೆ ಗೈಸ್ ಚೇಸಿಂಗ್ ಮಾಡಕ್ಕೆ ಪ್ರಿಫರ್ ಮಾಡ್ತಾರೆ. ಟಾಸ್ ಗೆದ್ದವರು ಚೇಸ್ ಮಾಡ್ತಾರೆ ಗೈಸ್, ನೆನ್ಪಿಟ್ಕೊರಿಬೇಕಂದ್ರೆ ನೀವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಹೆಡ್ ಟು ಹೆಡ್ ನೋಡೋಣ ಗೈಸ್. ಹೆಡ್ ಟು ಹೆಡ್ನಾಗ 35 ಮ್ಯಾಚಸ್ ಆಡ್ಯಾರ ಇಬ್ರು. ಅದ್ರೊಳಗೆ 21 ಮ್ಯಾಚ್ ಮುಂಬೈ ಗೆದ್ದಾರ, 14 ಮ್ಯಾಚ್ ಬೆಂಗಳೂರು ಗೆದ್ದಾರ. ನೋಡ್ತಿರ್ಬೋದು ನಮ್ಮ ಮುಂಬೈದವ್ರು ಎಷ್ಟು ಮ್ಯಾಚ್ ಗೆದ್ದಾರ ಅಂತಂದ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಾವು ಕೀ ಸ್ಟಾಟ್ಸ್ ನೋಡೋಣ. ಕೀ ಸ್ಟಾಟ್ಸ್ ನಾಗ ಫಸ್ಟ್ ಏನಪ್ಪಾ ಅಂತಂದ್ರೆ ಮುಂಬೈ 8 ಔಟ್ ಆಫ್ 11 ಮ್ಯಾಚಸ್ ಆಗಿ RCB ಆಗ್ದ ವೆನ್ಯೂ ಗೈಸ್. ಈ ವೆನ್ಯೂದಾಗ ಮುಂಬೈದವ್ರ 11 ಮ್ಯಾಚ್ನಾಗ 8 ಮ್ಯಾಚ್ RCB ಜೊತೆಗೆ ಗೆದ್ದಾರ ಗೈಸ್. ನೋಡ್ತಿರ್ಬೋದು ಈ ಗ್ರೌಂಡ್ ನಾಗ ಸ್ವಲ್ಪ ಡಾಮಿನೇಟ್ ಮಾಡ್ತಾರ RCB ದವರಿಗೆ ನಮ್ಮ ಮುಂಬೈ ಅವ್ರ. ಸೊ ರೋಹಿತ್ ಶರ್ಮಾ ಆವರೇಜ್ 28 ಐತಿ ಅಗೇನ್ಸ್ಟ್ RCB.
33 ಅಟ್ ದ ವೆನ್ಯೂ ಗೈಸ್. ರೋಹಿತ್ ಶರ್ಮಾದು ಚಲೋ ಪರ್ಫಾರ್ಮೆನ್ಸ್ ಐತಿ ಈ ಸ್ಟಾಟ್ಸ್ ನ ಈ ಗ್ರೌಂಡ್ ನಾಗ ಮತ್ತೆ ಈ ಅಪೋಸಿಟ್ ರೋಹಿತ್ ನಮ್ಮ ಬೆಂಗಳೂರು ಅಪೋಸಿಟ್. ರೋಹಿತ್ ಶರ್ಮಾ ಹಸ್ ಬಿನ್ ಡಿಸ್ಮಿಸ್ಡ್ ಇನ್ ಪವರ್ ಪ್ಲೇ 21 ಔಟ್ ಆಫ್ ಹಿಸ್ ಲಾಸ್ಟ್ 33 IPL ಇನ್ನಿಂಗ್ಸ್ ಗೈಸ್. ಪವರ್ ಪ್ಲೇ ನಾಗ ಬಾಳ ಹೈಯೆಸ್ಟ್ ವಿಕೆಟ್ ಹೋಗಿದೆ ಅಂದ್ರೆ 21 ಸಲ ಹೋಗ್ಯಾರ ಗೈಸ್ 33 ಮ್ಯಾಚ್ ನಾಗ. ಸೊ ನೋಡ್ತಿರ್ಬೋದು ಪವರ್ ಪ್ಲೇ ನಾಗೂ ಬಹಳ ವಿಕೆಟ್ ಕೊಡೋ ಚಾನ್ಸಸ್ ಐತಿ ರೋಹಿತ್ ಶರ್ಮಾ. ಸೊ ಆಗಿದ ತಕ್ಷಣ ನಾವು ನೆಕ್ಸ್ಟ್ ನೋಡೋಣ ಏನಪ್ಪಾ ಅಂತಂದ್ರೆ ಅಟ್ ದ ವೆನ್ಯೂ ರಿಕಲ್ಟನ್ ಆಸ್ 62 ರನ್ಸ್ ಇನ್ 1 ಮ್ಯಾಚ್. 62 ರನ್ ನೋಡಿದಾರ ಒಂದು ಮ್ಯಾಚ್ ನಾಗ. ವಿಲ್ ಜಾಕ್ಸ್ 24 ರನ್ ನೋಡಿದಾರ 2 ಮ್ಯಾಚ್ ನಾಗ ಅಟ್ ದ ವೆನ್ಯೂ ಗೈಸ್. ನೋಡಿದಿರ್ಬೋದು ಓಕೆ ಐತಿ. ನಮ್ ರಿಕಲ್ಟನ್ ಚಲೋ ಐತಿ ಪರ್ಫಾರ್ಮೆನ್ಸ್, ನಮ್ ವಿಲ್ ಜಾಕ್ಸ್ ಓಕೆ ಐತಿ ಗೈಸ್. ಆದ್ರೆ ನನ್ಗೆ ಅನ್ಸೋ ಮಟ್ಟಿಗೆ ಇವತ್ತು ವಿಲ್ ಜಾಕ್ಸ್ ಪರ್ಫಾರ್ಮ್ ಮಾಡ್ತಾರೆ ಗೈಸ್. ಸ್ಕೈ ಅವರೇಜ್ ಅಗೇನ್ಸ್ಟ್ ಆರ್ ಸಿ ಬಿ ಅಗೇನ್ಸ್ಟ್ 36 ಅವರೇಜ್ ಐತಿ, 39 ಅವರೇಜ್ ನಮ್ ವೆನ್ಯೂದಾಗ ಐತಿ. ಸ್ಕೈದ ಚಲೋ ಅವರೇಜ್ ಐತಿ ಗೈಸ್, ಚಲೋ ಸ್ಟಾಟ್ಸ್ ಅದಾವ. ಸೊ ಗೈಸ್ ನೋಡ್ತಿರ್ಬೋದು ಸಿನ್ಸ್ 2023 ಸ್ಕೈ ನಮ್ಮ ಸೂರ್ಯಕುಮಾರ್ ಯಾದವ್ ಮೋಸ್ಟ್ ಹೈಯೆಸ್ಟ್ ರನ್ಸ್ ಹೊಡೆದಾರ ಗೈಸ್. ಚೇಸ್ ಮಾಡಬೇಕಾದ್ರೆ 809 ರನ್ ಹೊಡೆದಾರ, ಸ್ಟ್ರೈಕ್ ರೇಟ್ ಆಫ್ 184 ಇಟ್ಕೊಂಡು. ಚೇಸ್ ಮಾಡಬೇಕಾದ್ರೆ ಸೂರ್ಯಕುಮಾರ್ ಯಾದವ್ ಯಾವಾಗ ಹೊಡಿತಾರ ಗೈಸ್, ಸ್ಕೋರ್ ಮಾಡ್ತಾರ ಅವ್ರ. ಅದ್ರಾಗ ಹೈಯೆಸ್ಟ್ ಸ್ಕೋರ್ ಅವ್ರದೇ ಐತಿ 809 ಐತಿ ಗೈಸ್. ಸೊ ನೋಡ್ತಿರ್ಬೋದು ನೆಕ್ಸ್ಟ್ ಬಂದಿದ್ಮೇಲೆ ಟಿ ವರ್ಮಾ ನಮ್ಮ ತಿಲಕ್ ವರ್ಮಾ ಹ್ಯಾಸ್ ಸ್ಕೋರ್ಡ್ 100 ರನ್ಸ್ ಇನ್ 3 ಮ್ಯಾಚಸ್. 3 ಮ್ಯಾಚ್ ನಾಗ 100 ರನ್ಸ್ ಹೊಡೆದಾರ ಆರ್ ಸಿ ಬಿ ಅಪೋಸಿಟ್. ಆವರೇಜ್ ಬಂದ್ಬಿಟ್ಟು 31 ಐತಿ ಈ ವೆನ್ಯೂದಾಗ ಗೈಸ್. ಇದು ನೋಡ್ತಿರ್ಬೋದು ಚಲೋ ಆವರೇಜ್ ಇಟ್ಟಾರ, ಚಲೋ ಪರ್ಫಾರ್ಮೆನ್ಸ್ ಐತಿ. ಹಾರ್ದಿಕ್ ಪಾಂಡ್ಯ 319 ರನ್ ಪ್ಲಸ್ 5 ವಿಕೆಟ್ 17 ಮ್ಯಾಚ್ ನಾಗ ಆರ್ ಸಿ ಬಿ ಅಪೋಸಿಟ್ ತೆಗೆದಾರೆ ಗೈಸ್. ಅಂಡ್ 43 ವಿಕೆಟ್ 1044 ರನ್ 56 ಮ್ಯಾಚ್ ನಾಗ ಈ ವೆನ್ಯೂದಾಗ ಐತಿ ಗೈಸ್. ನೋಡ್ತಿರ್ಬೋದು ಹಾರ್ದಿಕ್ ಪಾಂಡ್ಯಾಗ ಫುಲ್ ಎಕ್ಸ್ಪೀರಿಯನ್ಸ್ ಐತಿ ಈ ಗ್ರೌಂಡ್ ನಾಗರಾಗ್ಲಿ ಈ ಇದನ್ನಾಗರಾಗ್ಲಿ ಗೈಸ್, ಚಲೋ ಪರ್ಫಾರ್ಮೆನ್ಸ್ ಮಾಡ್ತಾರ ಅವ್ರ. ಸೊ ಆದ ತಕ್ಷಣ ಎಂ ಸ್ಯಾನಿಟರ್ ಆಸ್ 2 ವಿಕೆಟ್ ತಗೊಂಡಾರ ಗೈಸ್ 2 ಮ್ಯಾಚ್ ನಾಗ ಆರ್ ಸಿ ಬಿ ಅಪೋಸಿಟ್. ಅಂಡ್ 4 ವಿಕೆಟ್ 5 ಮ್ಯಾಚಸ್ ನಾಗ ಈ ವೆನ್ಯೂದಾಗ ಗೈಸ್. ನೋಡ್ತಿರ್ಬೋದು ಎಂ ಸ್ಯಾನಿಟರ್ ಚಲೋ ಪರ್ಫಾರ್ಮೆನ್ಸ್ ಐತಿ, ಡೀಸೆಂಟ್ ಪರ್ಫಾರ್ಮೆಂಟ್ ಐತಿ ಗೈಸ್. ಸೊ ಆದ ತಕ್ಷಣ ನಮ್ ಕೀ ಸ್ಟಾಟ್ಸ್ ಡಿ.ಚಾರ್ ಆಸ್ 7 ವಿಕೆಟ್ಸ್ 7 ವಿಕೆಟ್ಸ್ ತಗೊಂಡಾರ 9 ಮ್ಯಾಚ್ ನಾಗ ಆರ್ ಸಿ ಬಿ ಅಪೋಸಿಟ್. 15 ವಿಕೆಟ್ ತಗೊಂಡಾರ 12 ಮ್ಯಾಚ್ ಈ ವೆನ್ಯೂದಾಗ ಗೈಸ್. ನೋಡ್ತಿರ್ಬೋದು ಡಿ.ಚಾರ್ದು ಡೀಸೆಂಟ್ ಪರ್ಫಾರ್ಮೆನ್ಸ್ ಐತಿ ಗೈಸ್, ಡೀಸೆಂಟ್ ಪರ್ಫಾರ್ಮೆನ್ಸ್ ಐತಿ ಅವ್ರದ್ದು. ಸೊ ಅದಾಗಿದ ತಕ್ಷಣ ನಮ್ ಟ್ರೆಂಟ್ ಬೋಲ್ಟ್ 17 ವಿಕೆಟ್ಸ್ 13 ಮ್ಯಾಚ್ ನಾಗ ಆರ್ ಸಿ ಬಿ ಅಪೋಸಿಟ್. 13 ವಿಕೆಟ್ 12 ಮ್ಯಾಚ್ ನಾಗ ವೆನ್ಯೂದಾಗ ಗೈಸ್. ವೆನ್ಯೂದಾಗ ಸ್ಟಾಟ್ಸ್ ಚೆನ್ನಾಗೈತಿ, ಆರ್ ಸಿ ಬಿ ಅಪೋಸಿಟ್ ಸ್ಟಾಟ್ಸ್ ಚೆನ್ನಾಗೈತಿ. ಟ್ರೆಂಟ್ ಬೋಲ್ಟನ್ ಮಿಸ್ ಮಾಡ್ಕೊಬಿಡ್ರಿ, ಚಲೋ ಪ್ಲೇಯರ್ ಅದಾರ ಅವ್ರ. ಸೊ ಅದ ತಕ್ಷಣ ನಮ್ ಬುಮ್ರಾ ಬಂದ್ಬಿಟ್ಟು 29 ವಿಕೆಟ್ 19 ಮ್ಯಾಚ್ ನಾಗ ಆರ್ ಸಿ ಬಿ ಅಪೋಸಿಟ್. 55 ವಿಕೆಟ್ 45 ಮ್ಯಾಚ್ ನಾಗ ವೆನ್ಯೂದಾಗ ಗೈಸ್. ನೋಡ್ತಿರ್ಬೋದು ಬುಮ್ರಾದು ಖತರ್ನಾಕ್ ಐತಿ ಪರ್ಫಾರ್ಮೆನ್ಸ್ ನಮ್ಮ ಇವ್ರದಾಗ, ಇವ್ರ ಅಪೋಸಿಟರ್ ಆಗ್ಲಿ ವೆನ್ಯೂದಾಗರ ಆಗ್ಲಿ. ಸೊ ಅದಾಗಿದ ತಕ್ಷಣ ಆಟ್ ದ ವೆನ್ಯೂ NDR 73 ರನ್ ಇನ್ 5 ಮ್ಯಾಚಸ್ ನಾಗ. ಆಮೇಲೆ ಎ ಕುಮಾರ್ 44 ವಿಕೆಟ್ ಇನ್ 1 ಮ್ಯಾಚ್. ಅಂಡ್ ವಿ ಪುತ್ತೂರ್ 1 ವಿಕೆಟ್ ಇನ್ 1 ಮ್ಯಾಚ್ ಗೈಸ್. ಇವ್ರು 3 ಮಂದಿ ನೋಡ್ತಿರ್ಬೋದು ಓಕೆ ಪರ್ಫಾರ್ಮೆನ್ಸ್ ಐತಿ, ಲೈಟ್ ಆಗಿ ಡೀಸೆಂಟ್ ಫಾರ್ಮ್ ನಾಗ ಐತಿ ಗೈಸ್ ಇವ್ರ ಸ್ಟಾಟ್ಸ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಕೀ ಸ್ಟಾಟ್ಸ್ ಆಫ್ ನಮ್ ಆರ್ ಸಿ ಬಿ ನೋಡೋಣ. ಆರ್ ಸಿ ಬಿ ದ ಕೀ ಸ್ಟಾಟ್ಸ್ ವಿರಾಟ್ ಕೊಹ್ಲಿ ಅವರೇಜ್ ಬಂದ್ಬಿಟ್ಟು 30 ಅಗೇನ್ಸ್ಟ್ ನಮ್ಮ ಮುಂಬೈ ಐತಿ ಗೈಸ್. 55 ಅಟ್ ದ ವೆನ್ಯೂ ಗೈಸ್. ವಿರಾಟ್ ಕೊಹ್ಲಿ ಡೀಸೆಂಟ್ ಅಲ್ಲ, ಚಲೋ ಪರ್ಫಾರ್ಮೆನ್ಸ್ ಐತಿ, ಚಲೋ ಸ್ಟಾಟ್ಸ್ ಅದಾವ ಗೈಸ್ ನಮ್ಮ ವೆನ್ಯೂದಾಗರ ಆಗ್ಲಿ ಮುಂಬೈ ಅಪೋಸಿಟರ್ ಆಗ್ಲಿ. ಅದಕ್ಕೆ ನಾ ಪಿ ಸಾಲ್ಟ್ 11 ರನ್ ನೋಡಿದಾರೆ 2 ಮ್ಯಾಚ್ ನಾಗ ಅಗೇನ್ಸ್ಟ್ ಮುಂಬೈ. 60 ರನ್ ಇನ್ 2 ಮ್ಯಾಚಸ್ ಅಟ್ ದ ವೆನ್ಯೂ ಗೈಸ್. ಪಿ ಸಾಲ್ಟ್ ಓಕೆ ಪರ್ಫಾರ್ಮೆನ್ಸ್ ಐತಿ, ಡೀಸೆಂಟ್ ಪರ್ಫಾರ್ಮೆನ್ಸ್ ಐತಿ ಗೈಸ್. ಆದ್ರೆ ವಕಾಂಡೆ ಸ್ಟೇಡಿಯಂನಾಗ ಭಾಳ ಐತಿ ಅವರಿಗೆ ಪಿ ಸಾಲ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಅದಾವ ಗೈಸ್ ಇವತ್ತು ಅವ್ರದ್ದು. ಸೊ ಆಮೇಲೆ ದೇವದತ್ ಪಟಿಕಲ್ 152 ರನ್ ನೋಡಿದಾರೆ 7 ಮ್ಯಾಚ್ ನಾಗ ಮುಂಬೈ ಅಪೋಸಿಟ್. ಅಂಡ್ 290 ರನ್ಸ್ ಇನ್ 9 ಮ್ಯಾಚ್ ನಾಗ ಅಟ್ ದ ವೆನ್ಯೂ ಗೈಸ್. ದೇವದತ್ ಪಟಿಕಲ್ ಓಕೆ ಅದಾವ ಸ್ಟಾಟ್ಸ್. ಹೊಡೆದಾರಿಲ್ಲ ಆದ್ರೆ ಈಗ ಹೊಡೆಯತ್ತಿಲ್ಲ ಈ ಸೀಸನ್ ನಾಗ, ಏನಪ್ಪ ಒಂದು ಅರ್ಥ ಆಗತ್ತಿಲ್ಲ. ಅದಾಗಿದ ತಕ್ಷಣ ರಜತ್ ಪಟಿದಾರ್ ಆಸ್ 58 ರನ್ಸ್ ಇನ್ 2 ಮ್ಯಾಚಸ್. 58 ರನ್ ನೋಡಿದಾರೆ 2 ಮ್ಯಾಚಸ್ ಮುಂಬೈ ಅಪೋಸಿಟ್. 222 ರನ್ ನೋಡಿದಾರೆ 6 ಮ್ಯಾಚ್ ನಾಗ ಅಟ್ ದ ವೆನ್ಯೂ ಗೈಸ್. ನೋಡ್ತಿರ್ಬೋದು ರಜತ್ ಪಟಿದಾರ್ ಚಲೋ ಡೀಸೆಂಟ್ ಸ್ಟಾಟ್ಸ್ ಅದಾವ ಗೈಸ್. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ನಮ್ದು ಇವ್ರದ್ದು ಯಾರದ ಲಿವಿಂಗ್ ಸ್ಟೋನ್ ಆಸ್ 96 ರನ್ ಪ್ಲಸ್ 1 ವಿಕೆಟ್ 5 ಮ್ಯಾಚಸ್ ಒಳಗೆ ನಮ್ಮ ಮುಂಬೈ ಅಪೋಸಿಟ್ ಗೈಸ್. ನೋಡ್ತಿರ್ಬೋದು ಲಿವಿಂಗ್ ಸ್ಟೋನ್ ಚೆನ್ನಾಗೈತಿ ಮುಂಬೈ ಅಪೋಸಿಟ್. 129 ರನ್ಸ್ ಪ್ಲಸ್ 1 ವಿಕೆಟ್ 7 ಮ್ಯಾಚಸ್ ನಾಗ ಅಟ್ ದ ವೆನ್ಯೂ ಗೈಸ್. ವೆನ್ಯೂದಾಗೂ ಚೆನ್ನಾಗೈತಿ ನಮ್ಮ ಲಿವಿಂಗ್ ಸ್ಟೋನ್ ಪರ್ಫಾರ್ಮೆನ್ಸ್ ಗೈಸ್. ಸೊ ಆಗಿದ ತಕ್ಷಣ ಜೆ ಶರ್ಮಾ 113 ರನ್ಸ್ ಇನ್ 4 ಮ್ಯಾಚಸ್ ಗೈಸ್. 4 ಮ್ಯಾಚಸ್ ನಾಗ ಮುಂಬೈ ಅಪೋಸಿಟ್ ನಾಗ 113 ರನ್ ಹೊಡೆದಾರ ಗೈಸ್. ಅದಾಗಿದ ತಕ್ಷಣ 182 ರನ್ಸ್ ಹೊಡೆದಾರ 7 ಮ್ಯಾಚಸ್ ನಾಗ ಅಟ್ ದ ವೆನ್ಯೂ ಗೈಸ್. ನಮ್ದು ಇವಂದು ಚೆನ್ನಾಗಿದೆ ಗೈಸ್, ನಮ್ ಜೆ ಶರ್ಮಾದು ಒಳ್ಳೆ ಸ್ಟಾರ್ಟ್ಸ್ ಅದಾವ ಗೈಸ್. ಸೊ ಈಗ ತಕ್ಷಣ ಕುರ್ನಾಲ್ ಪಾಂಡ್ಯ ಎಕ್ಸ್ ಮುಂಬೈ ಪ್ಲೇಯರ್ ಗೆ ಅವನು. ಸೊ ಈಗ ಕುರ್ನಾಲ್ ಪಾಂಡ್ಯ 72 ರನ್ಸ್ ಪ್ಲಸ್ 4 ವಿಕೆಟ್ಸ್ ಇನ್ 6 ಮ್ಯಾಚಸ್ ತಗೊಂಡಾರ ಗೈಸ್ ನಮ್ಮ ಹಾಗೆ ಮುಂಬೈ ಅಗೇನ್ಸ್ಟ್. 440 ರನ್ಸ್ ಹೊಡೆದ ಪ್ಲಸ್ 31 ವಿಕೆಟ್ ತಗೊಂಡಾರ 33 ಮ್ಯಾಚ್ ನಾಗ. ಸೊ ಗೈಸ್ ಓಕೆ ಪರ್ಫಾರ್ಮೆನ್ಸ್ ಸ್ಟಾಟ್ಸ್ ಚೆನ್ನಾಗೈತಿ. ಈ ಸ್ಟೇಡಿಯಂನಾಗ ಬಹಳ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಐತಿ ಗೈಸ್ ಈ ವೆನ್ಯೂದಾಗ. ಸೊ ಅದಾಗಿದ ತಕ್ಷಣ ನೆಕ್ಸ್ಟ್ ನಾವು ನೋಡೋಣ ಏನಪ್ಪಾ ಅಂತಂದ್ರೆ ನಮ್ ಟಿಮ್ ಡೇವಿಡ್ ಈಸ್ ಎಕ್ಸ್ ಮುಂಬೈ ಪ್ಲೇಯರ್ ಅಂಡ್ ಆಸ್ 325 ರನ್ಸ್ ಇನ್ 16 ಮ್ಯಾಚ್ ನಾಗ ಅಟ್ ದ ವೆನ್ಯೂಸ್ ಗೈಸ್. ನೋಡ್ತಿರ್ಬೋದು ಟಿಮ್ ಡೇವಿಡ್ ಒಳ್ಳೆ ಪರ್ಫಾರ್ಮೆನ್ಸ್ ಐತಿ ಈ ವೆನ್ಯೂದಾಗ. ಟಿಮ್ ಡೇವಿಡ್ ಆಸ್ 31 ಸಿಕ್ಸಸ್ ಇನ್ ದ ಡೆತ್ ಓವರ್ಸ್ ಗೈಸ್. ಡೆತ್ ಓವರ್ಸ್ ನಾಗ ಕೊನೆ ಓವರ್ ಲಾಸ್ಟ್ 16, 17, 18, 19 ಓವರ್ಸ್ ನಾಗ 31 ಸಿಕ್ಸಸ್ ಹೊಡೆದಾರ ಗೈಸ್ ನಮ್ಮ
ದ ಮೋಸ್ಟ್ ಇನ್ ಲಾಸ್ಟ್ 3 ಸೀಸನ್ ಆಫ್ IPL. ಲಾಸ್ಟ್ 3 ಸೀಸನ್ IPL ಒಳಗ ಹೈಯೆಸ್ಟ್ ಸಿಕ್ಸಸ್ ಹೊಡೆದವ್ರ ಅಂದ್ರೆ ಲಾಸ್ಟ್ ಡೆತ್ ಓವರ್ಸ್ನಾಗ ನಮ್ ಟೀಮ್ ಡೇವಿಡ್ ಗೈಸ್ 31 ಸಿಕ್ಸಸ್ ಹೊಡೆದಾರ. ನೋಡ್ತಿರ್ಬೋದು ಲಾಸ್ಟ್ ಡೆತ್ ಓವರ್ನಾಗ ಹೆಂಗ್ ಹೊಡಿತಾರ ಅಂತ. ಭುವನೇಶ್ವರ್ ಕುಮಾರ್ 22 ವಿಕೆಟ್ಸ್ ಇನ್ 20 ಮ್ಯಾಚಸ್ ಅಗೇನ್ಸ್ಟ್ MI ಅಂಡ್ 19 ವಿಕೆಟ್ಸ್ ಇನ್ 18 ಮ್ಯಾಚಸ್ ಅಟ್ ದ ವೆನ್ಯೂ. ಗೈಸ್ ನೋಡ್ತಿರ್ಬೋದು ಭುವನೇಶ್ವರ್ ಕುಮಾರ್ ಲೆಜೆಂಡರಿ ಪ್ಲೇಯರ್, ಬಹಳ ಲೈಕ್ ಆಗ್ತಾರೆ ನಂಗೆ ಬೌಲರ್ ಅವರು. ಸೊ ಗೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಐತೆ ಅವ್ರದ್ದು, ಒಳ್ಳೆ ಸ್ಟಾರ್ಟ್ಸ್ ಅದಾವ ಗೈಸ್. ಸೊ ಅದಾಗಿದ ತಕ್ಷಣ ಭುವನೇಶ್ವರ್ ಕುಮಾರ್ ನೀಡ್ಸ್ 1 more ವಿಕೆಟ್ ಟು ಬಿಕಮ್ ದ ಥರ್ಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ IPL. ಗೈಸ್ ಇನ್ನೂ ಒಂದು ವಿಕೆಟ್ ತಗೊಂಡ್ರ ಭುವನೇಶ್ವರ್ ಕುಮಾರ್ ಇವತ್ತು ಥರ್ಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಗೈಸ್ IPL ಸೀಸನ್ ನಾಗ. ಈಸ್ ನೌ ದ ಟೈಡ್ ಬಿಟ್ವೀನ್ ಬ್ರಾವಾ ಅಂಡ್ ಅಶ್ವಿನ್ 183 ವಿಕೆಟ್ಸ್. ಗೈಸ್ ಇವತ್ತು ಪಕ್ಕಾ ವಿಕೆಟ್ ತಗೊಂತಾರೆ ಭುವನೇಶ್ವರ್ ಕುಮಾರ್, ಥರ್ಡ್ ಹೈಯೆಸ್ಟ್ ಪ್ಲೇಯರ್ ಆಗ್ತಾರೆ ಗೈಸ್. ಇದು ಬಂದ್ಬಿಟ್ಟು ನಾನು ಪ್ರಿಡಿಕ್ಷನ್ ಇಲ್ಲೇ ಹೇಳ್ಬಿಟ್ಟೆ ಒಂದೇ. ಸೊ ಇರ್ಲಿ ಅದಾದ ತಕ್ಷಣ ಜಾಶ್ ಹೇಜಲ್ವುಡ್ 1 ವಿಕೆಟ್ ಇನ್ 4 ಮ್ಯಾಚಸ್ ಅಗೇನ್ಸ್ಟ್ ಮುಂಬೈ ಅಂಡ್ 7 ವಿಕೆಟ್ಸ್ ಇನ್ 4 ಮ್ಯಾಚಸ್ ಅಟ್ ದ ವೆನ್ಯೂ. ಗೈಸ್ ನೋಡ್ತಿರ್ಬೋದು ಜಾಶ್ ಹೇಜಲ್ವುಡ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್, ಒಳ್ಳೆ ಸ್ಟಾರ್ಟ್ಸ್ ಅದಾವ ಗೈಸ್. ಇದಾಗಿದ ತಕ್ಷಣ ಯಶ್ ದಯಾಲ್ ಆಸ್ ಜಸ್ಟ್ 1 ವಿಕೆಟ್ ಇನ್ 3 ಮ್ಯಾಚಸ್ ಅಟ್ ದ ವೆನ್ಯೂ. ಗೈಸ್ ವೆನ್ಯೂದಾಗ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಯಶ್ ದಯಾಲ್. ಸೊ ನೋಡ್ಬೇಕು ಗೈಸ್ ಹೆಂಗಂತಂದ್ರೆ ಮಾಡ್ಬೇಕ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಾವು ನೋಡೋಣ ಕೀ ಮ್ಯಾಚ್ಅಪ್ಸ್ ನಾಗ ಫಸ್ಟ್ ಬಂದ್ಬಿಟ್ಟು ಕೀ ಮ್ಯಾಚ್ಅಪ್ಸ್ ಬಹಳ ಇಂಪಾರ್ಟೆಂಟ್ ಗೈಸ್. ನಾವು ಫ್ಯಾಂಟಸಿ ಟೀಮ್ ಮಾಡೋರಿಗೆ ನೋಡ್ಕೋಬೇಕಾಕೈತಿ ನೀವು ಈ ಪ್ಲೇಯರ್ ಅಪೋಸಿಟ್ ಇದ್ದಾಗ ಯಾರ್ಯಾರ ನಾವು ತಗೋಬಾರ್ದು, ಟೀಮ್ನಾಗ ಯಾರ್ಯಾರಿಗೆ ಹಾಕೋಬೇಕಂತ ನೀವು ನೋಡ್ಬೇಕು. ಸೊ ಗೈಸ್ ಇದು ಬಹಳ ಇಂಪಾರ್ಟೆಂಟ್, ಬಹಳ ಕೇಳ್ರಿ. ಸೊ ಪಿ ಸಾಲ್ಟ್ ವರ್ಸಸ್ ಡಿ ಚಾರ್ ಬಿದ್ದಾಗ ಪಿ ಸಾಲ್ಟ್ 7 ರನ್ ಹೊಡೆದು 9 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಗೈಸ್. ನೋಡ್ತಿರ್ಬೋದು ಡಿ ಚಾರ್ ಎಷ್ಟು ಡಾಮಿನೇಟ್ ಮಾಡ್ತಾರೆ ಪಿ ಸಾಲ್ಟ್ ಅನ್ನ. ಸೊ ಈ ತಕ್ಷಣ ವಿರಾಟ್ ಕೊಹ್ಲಿ ವರ್ಸಸ್ ಜಸ್ಪ್ರೀತ್ ಬುಮ್ರಾ ಬಿದ್ದಾಗ 140 ರನ್ ಹೊಡೆದ 95 ಬಾಲ್ ಯೂಸ್ ಮಾಡಿ 5 ಸಲ ವಿಕೆಟ್ ಗೈಸ್. ನೋಡ್ತಿರ್ಬೋದು ಜಸ್ಪ್ರೀತ್ ಬುಮ್ರಾ ಡಾಮಿನೇಟ್ ಮಾಡ್ತಾರೆ ಸ್ಲೈಟ್ಲಿ. ಸೊ ದೇವದೂತ್ ಪಡಿಕಲ್ ವರ್ಸಸ್ ಬುಮ್ರಾ ಬಿದ್ದಾಗ 14 ಬಾಲ್ ಯೂಸ್ ಮಾಡಿ 14 ರನ್ ಹೊಡೆದ 21 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಗೈಸ್. ನೋಡ್ತಿರ್ಬೋದು ದೇವದೂತ್ ಪಡಿಕಲ್ಗೂ ಸ್ವಲ್ಪ ಕಷ್ಟ ಆಕೈತಿ ಜಸ್ಪ್ರೀತ್ ಬುಮ್ರಾ ಮುಂದೆ. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ದೇವದತ್ ಪಡಿಕಲ್ ವರ್ಸಸ್ ಟ್ರೆಂಟ್ ಬೋಲ್ಟ್ ಬಿದ್ದಾಗ 18 ರನ್ ಹೊಡೆದ 17 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಗೈಸ್. ನೋಡ್ತಿರ್ಬೋದು ದೇವದತ್ ಪಡಿಕಲ್ ಇವತ್ತು ಪರ್ಫಾರ್ಮ್ ಮಾಡೋ ಚಾನ್ಸಸ್ ಬಹಳ ಕಮ್ಮಿ ಐತಿ. ಸೊ ಅದಾಗಿದ ತಕ್ಷಣ ಲಿವಿಂಗ್ ಸ್ಟೋನ್ ವರ್ಸಸ್ ಬುಮ್ರಾ ಬಿದ್ದಾಗ 2 ರನ್ ಹೊಡೆದ 4 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಗೈಸ್. ನೋಡ್ತಿರ್ಬೋದು ಬುಮ್ರಾ ಎಷ್ಟು ಡಾಮಿನೇಟ್ ಮಾಡತ್ತಾರೆ. ಸೊ ಲಿವಿಂಗ್ ಸ್ಟೋನ್ ವರ್ಸಸ್ ಪಾಂಡ್ಯ ಬಿದ್ದಾಗ 9 ರನ್ ಹೊಡೆದ 12 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಗೈಸ್. ನಮ್ ಲಿವಿಂಗ್ ಸ್ಟೋನ್ ಹಾರ್ದಿಕ್ ಪಾಂಡ್ಯ ಮುಂದೆ. ಸೊ ಇದಾಗಿದ ತಕ್ಷಣ ಟಿಮ್ ಡೇವಿಡ್ ವರ್ಸಸ್ ಡಿ ಚಾರ್ ಬಿದ್ದಾಗ 1 ರನ್ ಹೊಡೆದ 4 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಗೈಸ್. ನೋಡ್ತಿರ್ಬೋದು ಟಿಮ್ ಡೇವಿಡ್ ಫುಲ್ ಟಾಕಡಿಲ್ ಆಗ್ತೈತಿ ಇವ್ರದ್ದು. ಸೊ ಇದಾಗಿದ ತಕ್ಷಣ ಹಾರ್ದಿಕ್ ಪಾಂಡ್ಯ ವರ್ಸಸ್ ಭುವನೇಶ್ವರ್ ಕುಮಾರ್ ಬಿದ್ದಾಗ 27 ರನ್ ಹೊಡೆದ 24 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಗೈಸ್. ಇವರು ಸ್ಲೈಟ್ಲಿ ಡಾಮಿನೇಟ್ ಮಾಡ್ತಾರೆ ಭುವನೇಶ್ವರ್ ಕುಮಾರ್. ಹಾರ್ದಿಕ್ ಪಾಂಡ್ಯ ವರ್ಸಸ್ ಕೆ ಪಾಂಡ್ಯ ಬಿದ್ದಾಗ 16 ರನ್ ಹೊಡೆದ 28 ಬಾಲ್ ಯೂಸ್ ಮಾಡಿ 1 ಸಲ ವಿಕೆಟ್ ಗೈಸ್. ಇದು ಇನ್ನಷ್ಟು ನಾರ್ಮಲ್ ಐತಿ ಮ್ಯಾಚ್ ಅಪ್, ಅದ್ರ ಬಾಲ್ಸ್ ಜಾಸ್ತಿ ಯೂಸ್ ಮಾಡ್ಯಾರ ಗೈಸ್. ಇವಾಗ ಬಂದ್ಬಿಟ್ಟು ಫ್ಯಾಂಟಸಿ ಟಿಪ್ಸ್ ಇನ್ ವಿಕೆಟ್ ಕೀಪಿಂಗ್ ಸೆಕ್ಷನ್ ನೋಡೋಣ ಗೈಸ್. ಫಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಗೈಸ್, ಬಹಳ ಇಂಪಾರ್ಟೆಂಟ್ ಇದೆ ಫ್ಯಾಂಟಸಿ ಕ್ರಿಕೆಟ್ ಟಿಪ್ಸ್, ಬಹಳ ಇಂಪಾರ್ಟೆಂಟ್. ನಮ್ಮ ಫ್ಯಾಂಟಸಿ ಟೀಮ್ ಮಾಡೋರು, ಸ್ಮಾಲ್ ಲೀಗ್ ಮಾಡೋರಾಗ್ಲಿ, ಗ್ರ್ಯಾಂಡ್ ಲೀಗ್ ಮಾಡೋರಾಗ್ಲಿ ಗೈಸ್ ಬಹಳ ಇಂಪಾರ್ಟೆಂಟ್. ಗಮನ ಕೊಟ್ಟು ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡ್ಬೇಡ್ರಿ. ಯಾರಿಗೆ ತಗೋಬೇಕು ಪ್ಲೇಯರ್ಗೆ, ಯಾರಿಗೆ ಇಲ್ಲ ಅಂತ ನಿಮ್ಗೆ ಎಲ್ಲ ಗೊತ್ತಾಗ್ಬಿಡ್ತೈತಿ. ಸೊ ಗೈಸ್ ಬಹಳ ಇಂಪಾರ್ಟೆಂಟ್ ನೋಡ್ಕೋರಿ ಇದೆ. ಸೊ ಗೈಸ್ ವಿಕೆಟ್ ಕೀಪಿಂಗ್ ಸೆಕ್ಷನ್ ಫಸ್ಟ್ ನಾವು ನೋಡೋಣ. ಆಲ್ ರಿಕರ್ಟನ್ ವಿಲ್ ಬಿ ಓಪನ್ ಆಸ್ ವೆಲ್ ಆಸ್ ಕೀಪರ್ ಸೇಫ್ ಇನ್ ಬೋತ್ ಇನ್ನಿಂಗ್ಸ್ ಗೈಸ್. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಚಲೋ ಗೈಸ್, ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರು ಚಲೋ. ಓಪನಿಂಗ್ ಮಾಡ್ತಾರೆ ಮತ್ತು ವಿಕೆಟ್ ಕೀಪಿಂಗ್ ಮಾಡ್ತಾರೆ ಗೈಸ್. ಸೊ ಡಬಲ್ ಪಾಯಿಂಟ್ಸ್. ಸೊ ಈ ತಕ್ಷಣ ಪಿ ಸಾಲ್ಟ್ ಕ್ಯಾನ್ ಯುಟಿಲೈಸ್ ದ ಪವರ್ ಪ್ಲೇ ಬಟ್ ವಿಲ್ ಹ್ಯಾವ್ ಟು ಕೇರ್ಫುಲಿ ಇನಿಷಿಯಲಿ ಗೈಸ್. ಜಸ್ಪ್ರೀತ್ ಬುಮ್ರಾನಿಂದ ಬಹಳ ಸ್ವಲ್ಪ ಇದೆ ಗೈಸ್. ಪಿ ಸಾಲ್ಟ್ ಅದ ನೋಡ್ತಿರ್ಬೋದು ನೀವು, ಕೀ ಮ್ಯಾಚ್ಅಪ್ಸ್ ತೋರಿಸಿದೆ ನಿಮ್ಗೆ. ಸೊ ಜಸ್ಪ್ರೀತ್ ಬುಮ್ರಾನ ಏನಾರ ದಾಟ್ ಬಿಟ್ರೆ ಸೊ ಗೈಸ್ ಪವರ್ ಪ್ಲೇನಾಗ ಚಲೋ ಪರ್ಫಾರ್ಮೆನ್ಸ್ ಮಾಡ್ತಾರ ಮತ್ತೆ ಚಲೋ ಸ್ಕೋರ್ ಮಾಡೋದು ಚಾನ್ಸಸ್ ಇದೆ ಗೈಸ್ ನಮ್ಮ ಪಿ ಸಾಲ್ಟ್. ಸೊ ಈ ತಕ್ಷಣ ಜೆ ಶರ್ಮಾ ವಿಲ್ ಕೀಪ್ ಅಂಡ್ ಕ್ಯಾನ್ ಫಿನಿಶ್ ಡಿಸೆಂಟ್ ಆಪ್ಷನ್ ವೈಲ್ ಬ್ಯಾಟಿಂಗ್ ಫಸ್ಟ್ ಮಾಡಬೇಕಾದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಇದೆ ಗೈಸ್ ನಮ್ ಜೆ ಶರ್ಮಾ. ಸೊ ಅದಾಗಿದ ತಕ್ಷಣ ನೋಡ್ತೀರಿ ನಾವು ಬ್ಯಾಟಿಂಗ್ ಫಸ್ಟ್ ಮಾಡ್ಬೇಕಾರೆ, ಸೆಕೆಂಡ್ ಮಾಡ್ಬೇಕಾರೆ ಯಾರಿಗೆ ತಗೋಬೇಕು ಎಲ್ಲ ಹೇಳ್ತಿರ್ತೀನಿ ನಾನು. ನೀವು ಕನ್ಫ್ಯೂಷನ್ ಆಗ್ಬಿಡ್ರಿ. ಕನ್ಫ್ಯೂಷನ್ ಆಗ್ಲಾರಂಗ ನಾ ಹೇಳಿದ್ ಕರೆಕ್ಟ್ ಕೇಳ್ಕೊರಿ. ಇವ ಫಸ್ಟ್ ಬ್ಯಾಟಿಂಗ್ ಅಂದಾನು, ಇಲ್ಲ ಸೆಕೆಂಡ್ ಬ್ಯಾಟಿಂಗ್ ಅಂದಾನು, ಸೆಕೆಂಡ್ ಬ್ಯಾಟಿಂಗ್ ಅಂದಾಗ ತಗೊಂಡಾನು, ಫಸ್ಟ್ ಬ್ಯಾಟಿಂಗ್ ಅಂದಾಗ ತಗೊಂಡಾನು, ಎಲ್ಲಾನು ಹೇಳತ್ತೀನಿ ನಾನು ಕ್ಲಿಯರ್ ಆಗಿ. ನೀವು ಅರ್ಥ ಮಾಡ್ಕೊಂಡು ತಗೋರಿ ಗೈಸ್. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ಏನಪ್ಪಾ ಅಂತಂದ್ರ ನೆಕ್ಸ್ಟ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಈಸ್ ಅ ಟೆಕ್ನಿಕಲ್ ಬ್ಯಾಟರ್, ಕನ್ಸಿಸ್ಟೆಂಟ್ ಬ್ಯಾಟರ್ ಗೈಸ್. ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ಮಾಡತ್ತಾರ ಅಂತ ಹೇಳಕ್ ಆಗೋದಿಲ್ಲ. ಅದ್ರ ಲಾಸ್ಟ್ 2 ಮ್ಯಾಚಸ್ನಾಗ ವಿಕೆಟ್ ಹೋಗಂತಾರ, ಆದ್ರೂ ಇಂಪಾರ್ಟೆಂಟ್ ಗೈಸ್. ಮಾಡಿದ್ರೆ ಮಾತ್ರ ಹೆಂಗ್ ಆಡ್ತಾರೆ ನಿಮ್ಗೆ ಗೊತ್ತಿದ್ದೈತಿ. ಸ್ಮಾಲ್ ಲೀಗ್ನಾಗ ವಿರಾಟ್ ಕೊಹ್ಲಿ ಬಿಟ್ಕೊಳಕ್ ಹೋಗ್ಬಿಡ್ರಿ ಗೈಸ್, ತಗೋರಿ ಸ್ಮಾಲ್ ಲೀಗ್ನಾಗ ವಿರಾಟ್ ಕೊಹ್ಲಿನ. ಸೊ ರಜತ್ ಪಟಿದಾರ್ ಇಸ್ ಅ ಗುಡ್ ಪ್ಲೇಯರ್ ಆಫ್ ಸ್ಪಿನ್ ಅಂಡ್ ಸೇಫ್ ಇನ್ ಬೋತ್ ಇನ್ನಿಂಗ್ಸ್ ಗೈಸ್. ಸ್ಪಿನ್ನರ್ಸ್ ಗೆ ಬಹಳ ಡಿಸ್ಟ್ರಾಯರ್ ಅಂತಾರೆ ನಮ್ಮ ರಜತ್ ಪಟಿದಾರ್ನ. ನೋಡ್ತಿರ್ಬೋದು ಅಣ್ಣಾ ಹಜಾರೆ ಟ್ರೋಫಿನಾಗಂತೂ ಸಾಯಿ ಹೊಡೆದಿದ್ರೆ 284 ರನ್ ಹೊಡೆದಿದ್ರು ಒಬ್ರ, ನೋಡ್ತಿರ್ಬೋದು. ಸೊ ಗೈಸ್ ಆದ್ರೆ ಎಂತ ಪರ್ಫಾರ್ಮೆನ್ಸ್ ಇಲ್ಲಿ ಕೊಡಾಕತ್ತಿಲ್ಲ, ಏನೋ ಗೊತ್ತಿಲ್ಲ. ಸೊ ನೋಡ್ಬೇಕಾದ್ರೆ ಏನ್ ಮಾಡ್ತಾರ ಅಂತಂದ, ಸೊ ಗೈಸ್ ಬೋತ್ ಇನ್ನಿಂಗ್ಸ್ನಾಗೂ ಚಲೋ ಅದಾರ. ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರು ಚಲೋ ಆಪ್ಷನ್ ಗೈಸ್ ಅವ್ರು ನಿಮ್ಗೆ. ಸೊ ಅದಾಗಿದ ತಕ್ಷಣ ರೋಹಿತ್ ಶರ್ಮಾ ಕ್ಯಾನ್ ಯುಟಿಲೈಸ್ ದ ಪವರ್ ಪ್ಲೇ ಸೇಫರ್ ಇನ್ ಸ್ಮಾಲ್ ಲೀಗ್ ವೈಲ್ ಬ್ಯಾಟಿಂಗ್ ಫಸ್ಟ್ ಗೈಸ್. ಸ್ಮಾಲ್ ಲೀಗ್ನಾಗ ಬಿಟ್ಕೊಳಕ್ ಹೋಗ್ಬಿಡ್ರಿ, ಯಾಕಂದ್ರೆ ಹೊಡೆದ್ ಬಿಟ್ರ ಅವ್ರೆ. ಹೊಡೆದಿಲ್ಲ ಅಂದ್ರೆ ಹೊಡೆದಿಲ್ಲ, ಸಿಂಗಲ್ ಡಿಜಿಟ್ನಾಗ ಔಟ್ ಆಗ್ಬಿಡ್ತಾರೆ. ಸೊ ಸ್ಮಾಲ್ ಲೀಗ್ನಾಗ ಇಟ್ಕೋರಿ ಗೈಸ್, ರಿಸ್ಕ್ ತಗೊಳ್ಬೇಡ್ರಿ.
ಸೊ ಅದಾಗಿದ ತಕ್ಷಣ ನಾವು ನೋಡೋಣ ಸ್ಕೈ ಇಸ್ ಅ ಗುಡ್ ಫಾರ್ಮ್ ಅಂಡ್ ಸೇಫ್ ಪಿಕಪ್, ಬಟ್ ವಿಲ್ ಹ್ಯಾವ್ ಟು ಬಿ ಕೇರ್ಫುಲ್ ಅಗೇನ್ಸ್ಟ್ ಕುರ್ನಾಲ್ ಪಾಂಡ್ಯ ಆಪೋಸಿಟ್ ಅವ್ರ ಸ್ವಲ್ಪ ಡೀಲ್ ಆಗ್ತಾರೆ ಗೈಸ್. ಅವ್ರದ್ದು ಸ್ವಲ್ಪ ಮೊರಲ್ ಡೌನ್ ಆಕೈತೆ ಅವ್ರದ್ದು. ಸೊ ಅವ್ರ ಅಪೋಸಿಟ್ ಅವ್ರು ಸ್ವಲ್ಪ ಹುಷಾರಿದ್ರೆ ಚಲೋ ಪರ್ಫಾರ್ಮೆನ್ಸ್ ಮಾಡೋ ಚಾನ್ಸ್ ಇದೆ ಗೈಸ್. ಅದ್ರ ಫಾರ್ಮ್ನಾಗ ಅದಾರ ಅವ್ರು. ಸೊ ನೋಡ್ಕೋರಿ ಅವ್ರು. ಅದಾಗಿದ ತಕ್ಷಣ ಟಿ ವರ್ಮಾ ಕ್ಯಾನ್ ಬಿ ಟ್ರೈಡ್ ವೈಲ್ ಬ್ಯಾಟಿಂಗ್ ಫಸ್ಟ್. ಟಿ ವರ್ಮಾ ಫಸ್ಟ್ ಬ್ಯಾಟಿಂಗ್ ಮಾಡಕತ್ರ ಟ್ರೈ ಮಾಡ್ಬೋದು ಗೈಸ್. ಚಲೋ ನಿಂತ ಪರ್ಫಾರ್ಮ್ ಮಾಡ್ತಾರೆ ಗೈಸ್ ಅವ್ರು. ಅದಾಗಿದ ತಕ್ಷಣ ದೇವದತ್ ಪಡಿಕಲ್ ಇಸ್ ಕನ್ಸಿಸ್ಟೆಂಟ್ ಅಂಡ್ ಟಿ ಡೇವಿಡ್ ವಿಲ್ ಬ್ಯಾಟ್ ಲೋ ಅವಾಯ್ಡ್ ಇನ್ ಸ್ಮಾಲ್ ಲೀಗ್. ಸೊ ಗೈಸ್ ನೋಡ್ತಿರ್ಬೋದು ದೇವದತ್ ಪಡಿಕಲ್ ಅಷ್ಟು ಕನ್ಸಿಸ್ಟೆಂಟ್ ಅನ್ಸಾತಿಲ್ಲ ಗೈಸ್. ನೋಡ್ತಿರ್ಬೋದು ಲಾಸ್ಟ್ 4 ಮ್ಯಾಚಸ್ ನಾಗಿಂದು ಸ್ಕೋರ್ ಮಾಡತ್ತಿಲ್ಲ, ಬರೀ ಸಿಂಗಲ್ ಡಿಜಿಟ್ ನಾಗ 17-15 ರನ್ ಆಗಿಂದ ಔಟ್ ಆಗಂತಾರೆ ಗೈಸ್. ನನಗೆ ಅನ್ಸೋ ಮಟ್ಟಿಗೆ ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡಕ್ ಹೋಗ್ಬಿಡ್ರಿ. ಅಂಡ್ ಟಿಮ್ ಡೇವಿಡ್ ನ ಬ್ಯಾಟ್ ಲೋ ಮಾಡ್ತಾರ, ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡಕ್ ಹೋಗ್ಬಿಡ್ರಿ ಗೈಸ್. ಯಾಕಂದ್ರೆ ಬ್ಯಾಟಿಂಗ್ ಬರ್ತಿತ್ತು ಇಲ್ಲೋ ಗೊತ್ತಿಲ್ಲ. ಸೊ ಅದಾಗಿದ ತಕ್ಷಣ ನಾವು ನೋಡೋಣ ಗೈಸ್ ಏನಪ್ಪಾ ಅಂತಂದ್ರೆ ಆಲ್ರೌಂಡರ್ ಸೆಕ್ಷನ್ ನಾಗ ನೋಡೋಣ ಗೈಸ್. ವಿಕೆಟ್ ಆಲ್ರೌಂಡರ್ ಸೆಕ್ಷನ್ ನಾಗ ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಇಸ್ ಡಿಫಾಲ್ಟ್ ಪಿಕ್ ಸ್ಮಾಲ್ ಲೀಗ್ ಗೈಸ್. ಹಾರ್ದಿಕ್ ಪಾಂಡ್ಯ ಬೇಕಾಗಬೇಕು ಗೈಸ್, ಮಸ್ಟ್. ಅವ್ರು ನೀವು ಸ್ಮಾಲ್ ಲೀಗ್ ನಾಗ ಇಟ್ಕೊಳ್ಬೇಕು. ಅವ್ರ ಬ್ಯಾಟಿಂಗ್ ನಾಗ ಚಾನ್ಸಸ್ ಕೊಟ್ಬಿಡ್ತಾರೆ, ಪಾಯಿಂಟ್ಸ್ ಕೊಟ್ಬಿಡ್ತಾರೆ, ಇಲ್ಲಾಂದ್ರೆ ಫೀಲ್ಡಿಂಗ್ ಬೌಲಿಂಗ್ ನಾಗ ಪಾಯಿಂಟ್ಸ್ ಕೊಟ್ಬಿಡ್ತಾರೆ. ಫಸ್ಟ್ ಪಿಕ್ ಗೈಸ್ ಸ್ಮಾಲ್ ಲೀಗ್ ನಾಗ. ಅದಕ್ಕೆ ಎಷ್ಟು ಲಿವಿಂಗ್ ಸ್ಟೋನ್ ಇಸ್ ಸೇಫರ್ ವೈಲ್ ಬ್ಯಾಟಿಂಗ್ ಫಸ್ಟ್ ಬಟ್ ಕ್ಯಾನ್ ಬಿ ಟ್ರೈಡ್ ಇನ್ ಬೋತ್ ಇನ್ನಿಂಗ್ಸ್ ಗೈಸ್. ಲಿವಿಂಗ್ ಸ್ಟೋನ್ ಬೋತ್ ಇನ್ನಿಂಗ್ಸ್ ನಾಗ ಟ್ರೈ ಮಾಡ್ಬೋದು. ಫಸ್ಟ್ ಬ್ಯಾಟಿಂಗ್ ಮಾಡಲಿ, ಸೆಕೆಂಡ್ ಬ್ಯಾಟಿಂಗ್ ಮಾಡಲಿ, ಲಿವಿಂಗ್ ಸ್ಟೋನ್ ಡಿಸೆಂಟ್ ಆಪ್ಷನ್ ಗೈಸ್ ಟೀಮ್ ನಾಗ ಇಟ್ಕೋಬಹುದು. ಸೊ ಈ ತಕ್ಷಣ ಕೆ ಕ್ಯಾನ್ ಬಿ ಟ್ರಂಪ್, ಕೆ ಪಾಂಡ್ಯ ಕ್ಯಾನ್ ಬಿ ಟ್ರಂಪ್ ಆಸ್ ಈಸ್ ಎಕ್ಸ್ ಪ್ಲೇಯರ್ ಅಂಡ್ ಈಸ್ ಬೌಲಿಂಗ್ 4 overs ಗೈಸ್. 4 ಓವರ್ ಕಂಪಲ್ಸರಿ ಆಗ್ತಾರ ಅವ್ರ. ಸೊ ನಂಗನ್ಸೋ ಮಟ್ಟಿಗೆ ಎಲ್ಲರೂ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸ್ ಅದಾರ ಭಾಳ ಮಂದಿ. ಸೊ ಲೆಫ್ಟ್ ಹ್ಯಾಂಡ್ ಬೌಲರಿಗೆ ಕಷ್ಟ ಆಗ್ತದೆ ಬ್ಯಾಟಿಂಗ್ ಮಾಡಕ್ ಅವ್ರಿಗೆ. ಸೊ ನಂಗೆ ಅನ್ಸೋ ಮಟ್ಟಿಗೆ 4 ಓವರ್ ಪಕ್ಕ ಆಗ್ತಾರೆ ಇವತ್ತು. ಸೊ ಬ್ಯಾಟಿಂಗು ಮಾಡ್ತಾರ ಅವ್ರು, ಬ್ಯಾಟಿಂಗ್ ಬ್ಯಾಕಪ್ ಕೊಡ್ತಾರ. ಸೊ ಸ್ಮಾಲ್ ಲೀಗ್ ನಾಗ ಅವಾಯ್ಡ್ ಮಾಡ್ಕೋಬೇಡ್ರಿ, ಇಟ್ಕೋರಿ ಗೈಸ್ ಕುರ್ನಾಲ್ ಪಾಂಡ್ಯನ. ಸೊ ಅದಾಗಿದ ತಕ್ಷಣ ನಾವು ನೆಕ್ಸ್ಟ್ ನೋಡೋಣ ನಮ್ಮ ಆರ್ಡರ್ ಸೆಕ್ಷನ್ ನಾಗ ವಿಲ್ ಜಾಕ್ಸ್ ಇಸ್ ಆಲ್ಸೋ ಎಕ್ಸ್ ಪ್ಲೇಯರ್. ಈಸ್ ನಾಟ್ ಬೌಲಿಂಗ್ ಬಟ್ ಕ್ಯಾನ್ ಡೂ ವೆಲ್ ವಿತ್ ಬ್ಯಾಟ್ ಗೈಸ್. ವಿಲ್ ಜಾಕ್ಸ್ ಬ್ಯಾಟಿಂಗ್ ಬೌಲಿಂಗ್ ಅಂತೂ ಮಾಡಕತ್ತಿಲ್ಲ. ಸೊ ಲಾಸ್ಟ್ ಮೂಮೆಂಟ್ ನಾಗ ಟಾಸ್ ಆಗಿದ್ಮೇಲೆ ಗುರ್ತಾಕೈತಿ ಏನಂತಂದ್ರೆ ನಾನು ನಿಮ್ಗೆ ಟೆಲಿಗ್ರಾಮ್ ಅಪ್ಡೇಟ್ ಕೊಡ್ತೀನಿ. ಸೊ ಗೈಸ್ ವಿಲ್ ಜಾಕ್ಸ್ ಬ್ಯಾಟ್ ನಾಗ ಅಂತೂ ಚಲೋ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಬೌಲಿಂಗ್ ಏನಾರ ಕನ್ಫರ್ಮ್ ಅಂತಂದ್ರೆ ನಾನು ನಿಮ್ಗೆ ಟೆಲಿಗ್ರಾಮ್ ನಾಗ ಅಪ್ಡೇಟ್ ಕೊಡ್ತೀನಿ ಗೈಸ್. ಅದಕ್ಕಿಂತ ತಕ್ಷಣ ಎಂ ಸೆಂಟರ್ ಕ್ಯಾನ್ ಬಿ ಟ್ರಂಪ್ ಆಸ್ ಆಲ್ ರೈಟ್ ಹ್ಯಾಂಡ್ ಬೌಲರ್ಸ್ ಇನ್ RCB ಅಪಾರ್ಟ್ ಫ್ರಮ್ ಪಡಿಕಲ್. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಪಾರ್ಟ್ ಫ್ರಮ್ ಪಡಿಕಲ್ ಗೈಸ್. ನೋಡ್ತಿರ್ಬೋದು ಎಂ ಸೆಂಟರ್ ಲೆಫ್ಟ್ ಹ್ಯಾಂಡ್ ಬೌಲರ್ ಅವರು. ಸೊ ಇಲ್ಲಿ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸ್ ಭಾಳ ಅದಾರ ನಮ್ಮ RCB ದಾಗು. ಸೊ ಅವ್ರು ಅದನ್ನ ಯೂಸ್ ಚಾನ್ಸಸ್ ತಗೊಂಡ ಅದನ್ನ ಸ್ವಲ್ಪ ಇದು ಮಾಡ್ಕೊಂಡು ಲೆಫ್ಟ್ ಹ್ಯಾಂಡ್ ಬೌಲರ್ ಅಲ್ಲ, ಸೊ ತ್ರಾಸ್ ಕೊಡ್ಬೋದು ನಮ್ಮ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ಅಂತ. ಸೊ ಅವ್ರನ್ನು ತಗೋಬಹುದು ಗೈಸ್. ಸೊ ಅದಾಗಿದ ತಕ್ಷಣ ನೋಡೋಣ ನಮ್ಮ ಬೌಲರ್ ಸೆಕ್ಷನ್ ನಾಗ ಜಸ್ಪ್ರೀತ್ ಬುಮ್ರಾ. ಸೊ ಗೈಸ್ ಬೌಲರ್ ಸೆಕ್ಷನ್ ನಾಗ ನೋಡೋಣ ಜಸ್ಪ್ರೀತ್ ಬುಮ್ರಾ ಇಫ್ ಪ್ಲೇಸ್ ಈಸ್ ಅ ಇಂಪಾರ್ಟೆಂಟ್ ಪಿಕ್ ಇನ್ ಸ್ಮಾಲ್ ಲೀಗ್ ಗೈಸ್. ಟಾಸ್ ಆಗಿದ್ಮೇಲೆ ಜಸ್ಪ್ರೀತ್ ಬುಮ್ರಾ ಆಡ್ತಾನೋ ಇಲ್ಲ ಒಂದು ಕನ್ಫರ್ಮ್ ಆಕೈತಿ. ಸೊ ಗೈಸ್ ಜಸ್ಪ್ರೀತ್ ಬುಮ್ರಾ ಏನಾರು ಆಡಿದ ಅಂದ್ರಪ್ಪ ಸ್ಮಾಲ್ ಲೀಗ್ ನಾಗ ಅಂತೂ ಬಿಟ್ಕೊಳಕ್ ಹೋಗ್ರಿ ಗೈಸ್, ಮಸ್ಟ್ ಪಿಕ್ ಅವ. ಸೊ ಜಾಸ್ ಹೆಸಲ್ವುಡ್, ಭುವನೇಶ್ವರ್ ಕುಮಾರ್ ಅಂಡ್ ಟ್ರೆಂಟ್ ಬೋಲ್ಟ್, ಡಿ ಚಾರ ಕ್ಯಾನ್ ಡೂ ವೆಲ್ ಇನ್ ಬೋತ್ ಇನ್ನಿಂಗ್ಸ್ ಗೈಸ್. ಇವ್ರು 4 ಮಂದಿ ಫಸ್ಟ್ ಇನ್ನಿಂಗ್ಸ್ ಆಗಲಿ ಸೆಕೆಂಡ್ ಇನ್ನಿಂಗ್ಸ್ ಆಗಲಿ ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗೈಸ್ ಅಟ್ ದಿಸ್ ವೆನ್ಯೂ. ಈ ವೆನ್ಯೂದಾಗ ಮಸ್ಟ್ ಪಿಕ್ಸ್ ಇವ್ರನ್ನ ಅಟ್ ದಿಸ್ ವೆನ್ಯೂ ಬಟ್ ಮಸ್ಟ್ ಪಿಕ್ ವೈಲ್ ಬೌಲಿಂಗ್ ಫಸ್ಟ್. ಇವ್ರು 4 ಮಂದಿ ತಗೊಳ್ಬೇಕು ನೀವು ಬೌಲಿಂಗ್ ಫಸ್ಟ್ ಮಾಡ್ಬೇಕಾರೆ. ಸೊ ಆಗಿದ ತಕ್ಷಣ ಎ ಕುಮಾರ್ ಅಂಡ್ ಯಶ್ ದಯಾಲ್ ಕ್ಯಾನ್ ಬಿ ಟ್ರಂಪ್ ವೈಲ್ ಬೌಲಿಂಗ್ ಫಸ್ಟ್. ಇವರು ಫಸ್ಟ್ ಬೌಲಿಂಗ್ ಮಾಡಬೇಕಾದ್ರೆ ಚಲೋ ಪರ್ಫಾರ್ಮೆನ್ಸ್ ಮಾಡೋ ರೆಕಾರ್ಡ್ ಅದಾವ ಗೈಸ್ ಇವ್ರದ್ದು. ಬೌಲರ್ ಸೆಕ್ಷನ್ ಆಗಿ ಯಶ್ ಶರ್ಮಾ ಅಂಡ್ ವಿ ಪುತ್ತೂರ್ ಕ್ಯಾನ್ ಬಿ ಆರ್ಡರ್ಡ್ ಆಸ್ ಲೆಸ್ ಹೆಲ್ಪ್ ಫಾರ್ ಸ್ಪಿನ್ನರ್ಸ್ ಗೈಸ್. ಇವ್ರ ಸ್ಪಿನ್ನರ್ಸ್ ಅಷ್ಟು ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಇಲ್ಲ ಈ ಗ್ರೌಂಡ್ ನಾಗ ಇವತ್ತು. ಸೊ ನನಗನ್ಸೋ ಮಟ್ಟಿಗೆ ಯಶ್ ಶರ್ಮಾ ಮತ್ತೆ ವಿ ಪುತ್ತೂರ್ನ ಗ್ರ್ಯಾಂಡ್ ಲೀಗ್ ನ ಟ್ರೈ ಮಾಡ್ಕೊರಿ, ಸ್ಮಾಲ್ ಲೀಗ್ ನಾಗ ಬೇಡ ಗೈಸ್, ರಿಸ್ಕ್ ತಗೋಬೇಡ್ರಿ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ನನ್ನ ಮ್ಯಾಚ್ ಪ್ರಿಡಿಕ್ಷನ್ಸ್. ಸೊ ಮ್ಯಾಚ್ ಪ್ರಿಡಿಕ್ಷನ್ಸ್ ಗೊತ್ತೈತಲ್ಲ ನಿಮ್ದು, ನಮ್ಗೆ ಹೆಂಗ್ ಬರ್ತಾವ ಖತರ್ನಾಕ್ ಅಂತ. ಫ್ಯಾಂಟಸಿ ಮಾಡೋರು ಅಂತಂದು ಫ್ಯಾಂಟಸಿ ಟೀಮ್ ಮಾಡಿಸೋರಂತೂ ಖತರ್ನಾಕ್ ಯೂಸ್ ಮಾಡ್ಕೊಂಡಿರ್ತೀರಿ. ನಿನ್ನೆ ಯೂಸ್ ಮಾಡ್ಕೊಂಡ್ರಿ, ಒಳ್ಳೆ ವಿನ್ನಿಂಗ್ಸ್ ಮಾಡ್ಕೊಂಡ್ರಿ ಗೈಸ್. ಥ್ಯಾಂಕ್ ಯು ಅಣ್ಣ ಅಂತಂದ್ರಿ. ನಾನು ರಿಪ್ಲೈ ಮಾಡಕ್ಕಾಗಿಲ್ಲ ನಿಮ್ಗೆ, ಇರ್ಲಿ ನಿಮ್ ಟೀಮ್ಸ್ ಕೊಡ್ತಾ ಇರ್ತೀನಿ, ಹಂಗ ಯೂಸ್ ಮಾಡ್ಕೊಂತ ಇರ್ರಿ ಗೈಸ್. ಇವಾಗ ಬಂದ್ಬಿಟ್ಟು ಫಸ್ಟ್ ಪ್ರಿಡಿಕ್ಷನ್ ಏನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಅಂಡ್ ರಜತ್ ಪಟಿದಾರ್ ವಿಲ್ ಸ್ಕೋರ್ ರನ್ಸ್ ಫಾರ್ RCB. ದೇವದತ್ ಪಡಿಕಲ್ ಇವತ್ತು ಫ್ಲಾಪ್ ಆಗ್ತಾರೆ ಗೈಸ್. ನೋಡ್ತಿರ್ಬೋದು ದೇವದತ್ ಪಡಿಕಲ್ ಇವತ್ತು ಸ್ಕೋರ್ ಮಾಡಂಗಿಲ್ಲ. ವಿರಾಟ್ ಕೊಹ್ಲಿ ಮತ್ತು ರಜತ್ ಪಟಿದಾರ್ ಪಕ್ಕಾ ಸ್ಕೋರ್ ಮಾಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಪ್ರಿಡಿಕ್ಷನ್. ಸೊ ನನ್ನ ಸೆಕೆಂಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಇಫ್ RCB ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ ಜೆ ಶರ್ಮಾ ಅಂಡ್ ಟೀಮ್ ಡೇವಿಡ್ ವಿಲ್ ಪ್ಲೇ ಕ್ಯಾಮಿಯೋ ಗೈಸ್. RCB ಏನಾರ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರಂದ್ರೆ ಜೆ ಶರ್ಮಾ ಮತ್ತೆ ಟಿಮ್ ಡೇವಿಡ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಇದೆ ಇವರು. ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಪ್ರಿಡಿಕ್ಷನ್. ಇವಾಗ ಬಂದ್ಬಿಟ್ಟು ನನ್ನ ಥರ್ಡ್ ಪ್ರಿಡಿಕ್ಷನ್ ರೋಹಿತ್ ಶರ್ಮಾ ವಿಲ್ ಗಿವ್ ಗುಡ್ ಪರ್ಫಾರ್ಮೆನ್ಸ್ ಗೈಸ್. ಟುಡೇ ಪರ್ಫಾರ್ಮೆನ್ಸ್ ಚಲೋ ಕೊಡ್ತಾರ ಅವ್ರ. ರಿಕಲ್ಟನ್ ಇವತ್ತು ನನಗೆ ಚಾನ್ಸ್ ಮಟ್ಟಿಗೆ ಚಾನ್ಸಸ್ ಅದಾವ ಫ್ಲಾಪ್ ಆಗ್ತಾರ ಅಂತಂದ ವಿತ್ ಬ್ಯಾಟರ್. ಅಂಡ್ ವಿಲ್ ಜಾಕ್ಸ್ ಈ ವಿಲ್ ಸ್ಕೋರ್ ಮಿನಿಮಮ್ 40 to 50 ರನ್ಸ್ ಗೈಸ್. 40 to 50 ರನ್ಸ್ ಸ್ಕೋರ್ ಮಾಡ್ತಾರ ಫಾರ್ ಮುಂಬೈ ವಿಲ್ ಜಾಕ್ಸ್ ಬ್ಯಾಟಿಂಗ್ ಮಾಡ್ಬೇಕಾರೆ. ಸೊ ಗೈಸ್ ಇದು ನನ್ನ ಪ್ರಿಡಿಕ್ಷನ್ ನಂಬರ್ 3. ನನ್ನ ಫೋರ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ if Mumbai Indians bat first, anyone of T Verma and Sky who bats above will score 4 guys. T Verma illa T Verma first ಬರ್ಲಿ ಇಲ್ಲ ಸ್ಕೈ ಫಸ್ಟ್ ಬರ್ಲಿ, ಅವ್ರಿಬ್ರು ನೋಡಕ್ಕೆ ಯಾರು ಫಸ್ಟ್ ಬರ್ತಾರೋ ಅವ್ರಿಬ್ರು ಒಳಗೆ ಒಬ್ಬರು 40 ರನ್ಸ್ ಮ್ಯಾಗ ಹೊಡಿತಾರೆ ಗೈಸ್. 40 ರನ್ಸ್ ಪ್ಲಸ್ ಹೊಡಿತಾರೆ ಗೈಸ್ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾರೆ. ಇದು ಬಂದ್ಬಿಟ್ಟು ನನ್ನ ಫೋರ್ತ್ ಪ್ರಿಡಿಕ್ಷನ್. ನನ್ನ ಫಿಫ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಡಿ ಚಾರ್ ವಿಲ್ ನಾಟ್ ಟೇಕ್ ವಿಕೆಟ್ ಮೋರ್ ದನ್ 1 ವಿಕೆಟ್ ಗೈಸ್.
ಮೋರ್ ದೆನ್ 1 ವಿಕೆಟ್ ತಗೋದಿಲ್ಲ ಡಿ ಚಾರ್. ಅದಾಗಿದ ತಕ್ಷಣ ಟ್ರೆಂಟ್ ಬೋಲ್ಟ್ ಬಂದ್ಬಿಟ್ಟ ವಿಕೆಟ್ಸ್ ತಗೊಂತಾರೆ ಗೈಸ್. ಪಕ್ಕ ಫಸ್ಟ್ ಇನ್ನಿಂಗ್ಸ್ ಆಗಲಿ ಸೆಕೆಂಡ್ ಇನ್ನಿಂಗ್ಸ್ ಆಗಲಿ ಪಕ್ಕ ವಿಕೆಟ್ ತಗೊಂತಾರೆ ಮುಂಬೈ ಇಂಡಿಯನ್ಸ್ ಗೆ. ಎ ಕುಮಾರ್ ಟು ಟೇಕ್ ವಿಕೆಟ್ಸ್ ವೈಲ್ ಬಾಲಿಂಗ್ ಫಸ್ಟ್ ಅಂಡ್ ಜಸ್ಪ್ರೀತ್ ಬುಮ್ರಾ ಟು ಟೇಕ್ ವಿಕೆಟ್ಸ್ ಇನ್ ದ ಸೆಕೆಂಡ್ ಇನ್ನಿಂಗ್ಸ್ ನಾಗ ಜಸ್ಪ್ರೀತ್ ಬುಮ್ರಾ ವಿಕೆಟ್ ತಗೊಳ್ಳೋ ಚಾನ್ಸಸ್ ಭಾಳ ಅದಾವ ಗೈಸ್. ಅದಾಗಿದ ತಕ್ಷಣ ನಮ್ಮ ಎ ಕುಮಾರ್ ಅವರು ಬಂದ್ಬಿಟ್ಟ ಸೆಕೆಂಡ್ ಬೌಲಿಂಗ್ ಮಾಡ್ಬೇಕಾರೆ ವಿಕೆಟ್ ತಗೊಳ್ಳೋ, ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ವಿಕೆಟ್ ತಗೊಂತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ 5th ಪ್ರೆಡಿಕ್ಷನ್. ನನ್ನ 6th ಪ್ರೆಡಿಕ್ಷನ್ ಬಂದ್ಬಿಟ್ಟ ಏನಪ್ಪಾ ಅಂತಂದ್ರೆ ಯಶ್ ದಯಾಲ್ ಅಂಡ್ ಭುವನೇಶ್ವರ್ ಕುಮಾರ್ ಟು ಟೇಕ್ ವಿಕೆಟ್ಸ್ ಫಾರ್ RCB. ಫಸ್ಟ್ ಬೌಲಿಂಗರ್ ಮಾಡಿ ಸೆಕೆಂಡ್ ಬೌಲಿಂಗರ್ ಮಾಡ್ಲಿ ಯಶ್ ದಯಾಲ್ ಮತ್ತು ಭುವನೇಶ್ವರ್ ಕುಮಾರ್ ಪಕ್ಕ ವಿಕೆಟ್ಸ್ ತಗೊಂತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ 6th ಪ್ರೆಡಿಕ್ಷನ್. ಸೊ ಗೈಸ್ ನನ್ನ 7th ಪ್ರೆಡಿಕ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕೆ ಪಾಂಡೆ ಅಂಡ್ ಎಂ ಸೆನೇಟರ್ ಎನಿವನ್ ಆಲ್ಸೋ ಬೌಲರ್ ಟು ಸರ್ಪ್ರೈಸ್ ಇನ್ ದಿಸ್ ಮ್ಯಾಚ್ ಗೈಸ್. ಇವ್ರಿಬ್ರು ಯಾರೋ ಒಬ್ರು ಸರ್ಪ್ರೈಸ್ ಮಾಡ್ತಾರೆ. ನನ್ಗೆ ಅನ್ಸ್ಬಿಟ್ಟು ಈಗ ಬ್ಯಾಟಿಂಗ್ ನಾಗರ ಪರ್ಫಾರ್ಮ್ ಮಾಡ್ತಾರೆ, ಇಲ್ಲ ಬೌಲಿಂಗ್ ನಾಗರ ಪರ್ಫಾರ್ಮ್ ಮಾಡ್ತಾರೆ. ಆದ್ರೆ ಇವರಿಬ್ರು ಮಾತ್ರ ಒಬ್ರು ಸರ್ಪ್ರೈಸ್ ಮಾಡ್ತಾರೆ ಗೈಸ್ ಇವತ್ತು. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ಪ್ರಿಡಿಕ್ಷನ್ ನಂದು IPL 2025 ಮ್ಯಾಚ್ ನಂಬರ್ 20 MI ವರ್ಸಸ್ RCB. ಈ ಮ್ಯಾಚ್ ಯಾರು ಗೆಲ್ತಾರಪ್ಪ ಅಂದ್ರೆ ಈ ಮ್ಯಾಚ್ ಗೆಲ್ಲೋದ ಚೇಸಿಂಗ್ ಮಾಡೋರು ಗೈಸ್. ಯಾರು ಚೇಸಿಂಗ್ ಮಾಡ್ತಾರೆ, ಟಾಸ್ ಗೆದ್ದ ಚೇಸ್ ಯೂಸ್ ಮಾಡ್ತಾರೆ, ಈ ಮ್ಯಾಚ್ ಅವ್ರ ಗೆಲ್ತಾರೆ ಗೈಸ್. ಸೊ ಗೈಸ್ ಪಕ್ಕ ಟೀಮ್ ಯಾರು ಗೆಲ್ತಾರ ಅಂತ ಹೆಸರು ಹೇಳ್ಬೇಕಂದ್ರೆ ನನ್ನ ಟೆಲಿಗ್ರಾಮ್ ನಲ್ಲಿ ಜಾಯ್ನ್ ಆಗಿರಿ ಗೈಸ್. ಲಾಸ್ಟ್ ಮೂಮೆಂಟ್ ಅಪ್ಡೇಟ್ ನನ್ನ ಟೀಮ್ ಸ್ಮಾಲ್ ಲೀಗ್ ಆಗ್ರಿ ಗ್ರ್ಯಾಂಡ್ ಲೀಗ್ ಆಗ್ರಿ ಎಲ್ಲಾನು ಅಲ್ಲಿ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಗೈಸ್ ನನ್ನ ಟೆಲಿಗ್ರಾಮ್ ಯಾರು ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ನಾನು ಇನ್ಸ್ಟಾಗ್ರಾಮ್ ನಾಗ ಯಾರು ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ ನಾಗ ಫಾಲೋ ಮಾಡ್ರಿ. ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬಂದು ವಿಡಿಯೋಸ್ ನೋಡೊಂಟಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳಂತಿಲ್ಲ ಭಾಳ ಹೇಳತ್ತೀನಿ ನಿಮಗೆ, ಸಬ್ಸ್ಕ್ರೈಬ್ ಮಾಡ್ಕೊರಿ ಗೈಸ್. ನಿಮ್ದ ಚಲೋ ಹೇಳತ್ತೀನಿ, ನನಗೆ ಗುರ್ತೈತಿ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡತ್ತೀನಿ ಅಂತ ಗೈಸ್. ಕಷ್ಟಪಟ್ಟಿದ್ಗಾರ ಸ್ವಲ್ಪ ಉರುಪ್ ಬರಂಗಾರ ಮಾಡಿರಿ ಗೈಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ರ ಲೈಕ್ ಮಾಡ್ಕೊಂತಿದ್ರ ನನ್ಗೆ ಇನ್ನೂ ಬರ್ತಿರ್ತೈತಿ, ಇನ್ನೂ ನಾಲೆಜ್ ಕೊಡ್ತಿರ್ತೀನಿ ನಿಮ್ಗೆ. ಸೊ ಗೈಸ್ ಇವತ್ತಿಗೆ ಇಷ್ಟ, ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ. ಸೊ ಟಾಟಾ, ಬಾಯ್ ಬಾಯ್.